ನಮಸ್ಕಾರ, ವೆಲ್ಕಮ್ ಟು ಮೈಸೂರು. ಮೈಸೂರು ಮಧ್ಯಭಾಗದಲ್ಲೇ ಒಂದು ಸೂಪರ್ ಲಕ್ಸುರಿ ಅಪಾರ್ಟ್ಮೆಂಟ್ ವಿಚ್ ಇಸ್ ಫಾರ್ ಸೇಲ್ ನಾನು ತೊಗೊಂಡು ಬಂದೀನಿ. ನಾನು ಇವತ್ತಿರೋದು ಮೈಸೂರು ಒನ್ ಆಫ್ ದ ಪ್ರೀಮಿಯಂ ಅಪಾರ್ಟ್ಮೆಂಟ್ಗಳಲ್ಲಿ ಒಂದಾದಂತಹ ಬ್ರಿಗೇಡ್ ಮೌಂಟೇನ್ ವ್ಯೂ. ಮೈಸೂರು ಮಧ್ಯಭಾಗದಲ್ಲೇ ಇರುವಂಥದ್ದು. ಸರಿಸುಮಾರು 4 ಎಕರೆಗೂ ಹೆಚ್ಚು ವಿಸ್ತೀರ್ಣದಲ್ಲಿ ರಚಿಸಲಾಗಿರುವಂತಹ 300ಕ್ಕೂ ಹೆಚ್ಚು ಅಪಾರ್ಟ್ಮೆಂಟ್ಗಳನ್ನು ಹೊಂದಿರುವಂತಹ ಈ ಅಪಾರ್ಟ್ಮೆಂಟಲ್ಲಿ ಒಂದು 4.5 ಬೆಡ್ರೂಮ್ ಆ್ಯಂಡ್ ಟೆಕ್ನಿಕಲ್ ಇಟ್ ಇಸ್ 5 ಬೆಡ್ರೂಮ್ ಫುಲ್ಲಿ ಫರ್ನಿಶ್ಡ್ ಅಪಾರ್ಟ್ಮೆಂಟ್ ಇಸ್ ಫಾರ್ ಸೇಲ್. ನಾನು ಎಂಟ್ರೆನ್ಸ್ ಆಫ್ ದ ಪ್ರಾಪರ್ಟಿ ಅಂದರೆ ಯಾವ ಅಪಾರ್ಟ್ಮೆಂಟ್ ಸೇಲ್ಗಿದೆ ಅದರ ಎಂಟ್ರೆನ್ಸ್ ಆಫ್ ದ ಪ್ರಾಪರ್ಟಿಲಿ ಇದ್ದೀನಿ. ಈ ಅಪಾರ್ಟ್ಮೆಂಟಲ್ಲಿ ಏನೇನಿದೆ ಎಂದನ್ನು ನಾನು ಫುಲ್ ಎಂಟೈರ್ ಒಂದು ಸಂಕ್ಷಿಪ್ತವಾಗಿರುವಂತಹ ವೀಡಿಯೋನ ನಾನು ಈಗಾಗಲೇ ನಾನು ಯೂಟ್ಯೂಬ್ ಲಿಂಕಲ್ಲಿ ಹಾಕಿದ್ದೀನಿ. ಜಸ್ಟ್ ಟು ಗಿವ್ ಯು ಅನ್ ಇನಿಷಿಯಲ್ ಇಂಟ್ರೊಡಕ್ಷನ್ ಪ್ರಾಪರ್ಟಿ. ಕ್ಲಬ್ ಹೌಸು, ಜಿಮ್ಮು, ಸ್ವಿಮ್ಮಿಂಗ್ ಪೂಲು, ಆ್ಯಂಫಿ ಥಿಯೇಟ್ರು, ಇಂಡೋರ್ ಆ್ಯಕ್ಟಿವಿಟಿ ಮಾಡೋಕ್ಕೆ ಅಂತ ಜಾಗ, ಎಂಟೈರ್ ಒಂದು ರೌಂಡ್ ಈ ಅಪಾರ್ಟ್ಮೆಂಟ್ನ ನೀವು ವಾಕ್ ಮಾಡಿದ್ರೆ ಅಬೌಟ್ 800 ಮೀಟ್ರ್ ಕವರ್ ಆಗುತ್ತೆ. ಅಬೌಟ್ 2 ಸರಿ ಓಡಾಡಿದ್ರೆ ಒಂದು ರೌಂಡ್ ಇದನ್ನು ನೀವು ಓಡಾಡಿದ್ರೆ ಸರಿಸುಮಾರು 1.5 ಇಂದ 2 ಕಿಲೋಮೀಟ್ರ್ ವಾಕಿಂಗ್ ಟ್ರ್ಯಾಕ್ ಇರುವಂಥದ್ದು ನೀವು ನೋಡ್ತಾ ಇರುವಂತಹ ಇವಾಗ ಏನಿದೆ ದಿಸ್ ವ್ಯೂ. ಒಂದು ಕಡೆ ಕಿಡ್ಸ್ ಪ್ಲೇ ಏರಿಯಾ, ಇನ್ನೊಂದು ಕಡೆ ಓಪನ್ ಸಿಟ್ಔಟ್ ಇರುವಂಥದ್ದು. 5th ಫ್ಲೋರಲ್ಲಿ ಈಸ್ಟ್ ಫೇಸಿಂಗ್ ಪ್ರಾಪರ್ಟಿ ವಿಚ್ ಹ್ಯಾಸ್ 3 ಬಾಲ್ಕನೀಸ್ ಇರುವಂತಹ ಅಪಾರ್ಟ್ಮೆಂಟ್ ಇಸ್ ಫಾರ್ ಸೇಲ್. ಯಾಕೆ ಈ ವಿಡಿಯೋ ಮಾಡ್ತೇನೆ? ಮೈಸೂರು ಮಧ್ಯಭಾಗದಲ್ಲಿ ಒಂದು ಭಾಗದಲ್ಲಿ ಮೈಸೂರು ಪ್ಯಾಲೇಸಿಂದ ಸರಿಸುಮಾರು 1.5 ಕಿಲೋಮೀಟರ್ ಇದೆ. ಇನ್ನೊಂದು ಭಾಗದಲ್ಲಿ ಮಾಲ್ ಆಫ್ ಮೈಸೂರು, ರೇಸ್ ಕೋರ್ಸು, ಜಯಚಾಮರಾಜ ಒಡೆಯರ್ ಗಾಲ್ಫ್ ಕ್ಲಬ್ಬು ಸರಿಸುಮಾರು ಅರ್ಧ ಕಿಲೋಮೀಟರ್ಲಂತೂ. ಇದ್ರ ಮುಂಭಾಗದಲ್ಲಿ ಮೈಸೂರು ಊಟಿ ರೋಡ್ ಇರುವಂಥದ್ದು. ಎಲ್ಲ ಮೈಸೂರು ಸಿಟಿ ಸೆಂಟ್ರಲ್ಲಿ ಬಹಳ ರೇರ್ಲಿ ಯು ಗೆಟ್ ಸಮ್ ಅಪಾರ್ಟ್ಮೆಂಟ್ ಲೈಕ್ ದಿಸ್. ಯಾಕಂದರೆ ಮೈಸೂರು ಸಿಟಿ ಸೆಂಟ್ರಲ್ಲಿ ಭಾಳಷ್ಟು ಜನ ನೋಡ್ತಿರ್ತೀರಿ. ಅರಸು ರೋಡಲ್ಲಿಂದ ನಮಗೆ ಇಲ್ಲಿಗೆ ಸರಿ ಅರ್ಧ ಕಿಲೋಮೀಟರ್ ಆಗುತ್ತೋ. ಮೈಸೂರು ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡಿಂದ ಸರಿಸುಮಾರು 1 ಕಿಲೋಮೀಟ್ರಲ್ಲೇ ಇರುವಂಥದ್ದು. ಯು ಕ್ಯಾನ್ ಟೆಕ್ನಿಕಲಿ ಕಾಲ್ ಇಟ್ ವಿ ಆರ್ ಅಟ್ ದಿ ಹಾರ್ಟ್ ಆಫ್ ಸಿಟಿ ಆಫ್ ಮೈಸೂರು. ಬನ್ನಿ ಈ ಅಪಾರ್ಟ್ಮೆಂಟ್ ಒಳಗೆ ಹೋಗಿ ನೋಡೋಣ ಹೇಗಿದೆ, ಯಾವ ಥರ ಇದೆ ಅಂತ. ಒಳಗೆ ಹೋಗೋಕ್ಕಿಂತ ಮುಂಚೆ ಇನ್ನೊಂದು ಸ್ಮಾಲ್ ಪೀಪ್ ಆಫ್ ದಿ ಈ ಅಪಾರ್ಟ್ಮೆಂಟ್ ಮಧ್ಯಭಾಗದಲ್ಲಿ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಬನ್ನಿ. ನಾನು ಅಪಾರ್ಟ್ಮೆಂಟಿನ ಮಧ್ಯಭಾಗದಲ್ಲಿದ್ದೀನಿ. ಇದೇನಂತಂದರೆ ಐ ಆಮ್ ಅಟ್ ದ ಸೆಂಟರ್ ಆಫ್ ಇಟ್. ಸೊ ಅಪಾರ್ಟ್ಮೆಂಟ್ ಮಧ್ಯಭಾಗದಿಂದ ಹೇಗೆ ಕಾಣುತ್ತೆ ಅನ್ನುವಂತಹ ಒಂದು ನಿಮಗೆ ಎಕ್ಸ್ಪೀರಿಯನ್ಸ್ ಅಥವಾ ಹೇಗಿದೆ ಅಂತ ಗೊತ್ತಾಗಲಿ ಅಂತ ಮಾಡ್ತಾ ಇರುವಂತಹ ಈ ಪೋರ್ಷನ್ ಆಫ್ ದ ಪ್ರಾಪರ್ಟಿ ಇದು ಬ್ರಿಗೇಡ್ ಮೌಂಟೇನ್ ವ್ಯೂ. ಮೈಸೂರು ಮಧ್ಯಭಾಗದಲ್ಲಿರುವಂತಹ ಬ್ರಿಗೇಡ್ ಮೌಂಟೇನ್ ವ್ಯೂಲಿ ನಾನು ಮಧ್ಯಭಾಗದಲ್ಲಿದ್ದೀನಿ. ಯು ಕ್ಯಾನ್ ಸಿ 4 ರಿಂದ 5 ಟವರ್ಗಳಿರುವಂತಹ ಈ ಅಪಾರ್ಟ್ಮೆಂಟ್ಲಿ ಅಟ್ ದ 5th ಫ್ಲೋರ್ ಆಫ್ ದಿಸ್ ಪ್ರಾಪರ್ಟಿ ದರ್ ಇಸ್ ಅ ಬ್ಯೂಟಿಫುಲ್ ಅರೌಂಡ್ 4.5 to 5 BHK ಅಂತಲೇ ಹೇಳಬೇಕು ಅಪಾರ್ಟ್ಮೆಂಟ್ ಸೇಲ್ಗಿದೆ. ಬನ್ನಿ ಈಗ ಒಳಗೆ ಹೋಗಿ ಈ ಅಪಾರ್ಟ್ಮೆಂಟ್ ಯಾವ ಥರ ಇದೆ, ಹೇಗಿದೆ, ಏನೇನು ಅಮ್ಯುನಿಟೀಸ್ನ ಮನೆ ಒಳಗಿದೆ ಅನ್ನೋದನ್ನು ನೋಡೋಣ ಯಾವ ಥರ ಅಂತ. ಕಮ್ ಆ್ಯಂಡ್ ವೆಲ್ಕಮ್ ಟು ದಿಸ್ 4 ಬೆಡ್ರೂಮ್ ಸೂಪರ್ ಲಕ್ಸುರಿ ಅಪಾರ್ಟ್ಮೆಂಟ್. ಎಂಟ್ರೆನ್ಸಲ್ಲೇ ಬಯೋಮೆಟ್ರಿಕ್ ಲಾಕ್ಸ್ ಇದೆ, ನೋಡ್ಬೋದು ಇವಾಗ. ದಿಸ್ ಇಸ್ ದ ಎಂಟ್ರೆನ್ಸ್. ಹೌ ಡಸ್ ಇಟ್ ಲುಕ್? ಬ್ಯೂಟಿಫುಲ್ ಲುಕ್. ನೀವು ಯೂಶ್ವಲಿ ಬ್ಯಾಂಗ್ಳೂರಲ್ಲಿ, ಮೈಸೂರಲ್ಲಿ ಬಹಳಷ್ಟು ಅಪಾರ್ಟ್ಮೆಂಟ್ಗಳು ಈ ಥರ ಫುಲ್ಲಿ ಫರ್ನಿಶ್ಡ್, ರೆಡಿ ಟು ಮೂವ್ ಇನ್, ಲಕ್ಸುರಿಯಸ್ ಆಗಿರುವಂತಹ 4 ಬೆಡ್ರೂಮ್. ಟೆಕ್ನಿಕಲಿ ಇಟ್ ಈಸ್ ಅ 5 ಬೆಡ್ರೂಮ್ ಅಪಾರ್ಟ್ಮೆಂಟ್. 4 ಬೆಡ್ರೂಮ್ ಇಸ್ ಅ ಲಿವಿಂಗ್ ಒನ್ ಆ್ಯಂಡ್ 1 ವಿತ್ ಅಟ್ಯಾಚ್ ವಿತ್ ಅ ಮೇಡ್. ಅಂದರೆ ಮನೆಯಲ್ಲೇ ಇರುವಂತಹ ನಿಮ್ಮ ಲೇಬರ್ ಏನಿರ್ತಾರೆ ಅವರಿಗೆ ಕೊಡಲಿಕ್ಕೆ ಇರುವಂತಹ ಇನ್ನೊಂದು ರೂಮ್ ಇರುವಂಥದ್ದು. ಸೊ ಟೋಟ್ಲಿ ಐ ಆಮ್ ಟ್ರೈಂಗ್ ಟು ಟೆಲ್ ಇಸ್ ಇಟ್ಸ್ ಅ 5 ಬೆಡ್ರೂಮ್. ವಾಟ್ ಯು ಸಿ is what you get, a fully furnished apartment which is at the 5th floor at the heart of the city. ಮೈಸೂರು ಮಧ್ಯಭಾಗದಲ್ಲೇ ಇರುವಂಥದ್ದು. ನಾನು ಈಗಾಗಲೇ ನಿಮಗೆ ಈ ವಿಡಿಯೋದಲ್ಲಿ ಮುಂಚೆನೇ ತೋರಿಸಿದ್ದೀನಿ, ಹೇಳಿದ್ದೀನಿ ಹೌ ಇಸ್ ಇಟ್ ಅಂತ. ಬನ್ನಿ, ನೀವು ನೋಡ್ತಾ ಇರುವಂಥದ್ದು 2 ಕಡೆ ಅಂದರೆ ಇಲ್ಲೊಂದು ಇದು ಬಾಲ್ಕನಿ. 2 ಕಡೆನೂ ದರ್ ಇಸ್ ಅ ಹ್ಯೂಜ್ ಸೋಫಾ, ಒಂದು ಬ್ಯೂಟಿಫುಲ್ ಟಿ ವಿ. ಎಂಟೈರ್ ಒಂದು ವಾಲ್ನ ದೇ ಹ್ಯಾವ್ ಕವರ್ಡ್ ವಿತ್ ಟಿ ವಿ ಕ್ಯಾಬಿನೆಟ್ಸ್. ಬ್ಯೂಟಿಫುಲ್. ಈ ಟಿ ವಿ ಕ್ಯಾಬಿನೆಟ್ ಏನು ನೋಡ್ತಾ ಇದ್ದೀರಾ ಅದರ ಹಿಂಭಾಗದಲ್ಲಿ ಪ್ರೊಫೈಲ್ ಲೈಟಿಂಗ್ಗಳನ್ನ ಹಾಕಿದ್ದಾರೆ. ಕೆಳಗೆ ಕ್ಲೋಸ್ಡ್ ಕಂಪಾರ್ಟ್ಮೆಂಟ್ ಇದೆ. ಫಾಲ್ ಸೀಲಿಂಗ್ ವಿತ್ ತಿರ್ಗಾ ಅಗೇನ್ ವಿತ್ ದಿ ಪ್ರೊಫೈಲ್ ಲೈಟ್ಸ್ ಆರ್ ದೇರ್. ಯು ಕ್ಯಾನ್ ಸಿ ದ ವಾಲ್ ಹ್ಯಾಂಗಿಂಗ್ ಪ್ಲಸ್ ಪ್ರೊಫೈಲ್ ಲೈಟ್ಗಳು. ಸೀಲಿಂಗಲ್ಲಿರುವಂಥ ಹ್ಯಾಂಗಿಂಗ್ ಲೈಟ್ಸ್ ನೋಡ್ಬೋದು. ಓಕೆ, ದೇರ್ ಇಸ್ ನಾನು ಎಷ್ಟು ಕಡೆ ಬಾಲ್ಕನಿ ಇದೆ ಅಂತ 1 by 1 ತೋರಿಸಿ. ಹಾಲಲ್ಲಿ ಒಂದು ಬಾಲ್ಕನಿ ಇದೆ. ನೌ ಐ ವಿಲ್ ಶೋ ಯು ದಿ ರೂಮ್ ನಂಬರ್ 1 ಸ್ಟಡಿ ರೂಮ್ ಪಕ್ಕದಲ್ಲೇ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ. ವೈ ಐ ಆಮ್ ಶೋಯಿಂಗ್ ದಿಸ್? ಈ ಫಸ್ಟಲ್ಲೇ ಸ್ಟಡಿ ರೂಮ್ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ದ ಬ್ಯೂಟಿಫುಲ್ ವ್ಯೂ ಆಫ್ ಚಾಮುಂಡಿ ಹಿಲ್. ಬನ್ನಿ, ದಿಸ್ ದ ಸ್ಟಡಿ ರೂಮ್. ಎಂಟೈರ್ ಒಂದು ನಿಮ್ಮ ಮನೇಲಿರುವಂಥ ಮಕ್ಕಳಿರ್ಬೋದು ಅಥವಾ ವರ್ಕ್ ಫ್ರಮ್ ಹೋಮ್ ಆಫೀಸ್ ಸ್ಪೇಸ್ ಮಾಡ್ಕೋತೀನಿ ನಿಮ್ಮ ಮನೇಲಿ ಅಂತಂದರೆ ದಿಸ್ ಈಸ್ ಇಟ್ ವಿತ್ ದ ಬ್ಯೂಟಿಫುಲ್ ವ್ಯೂ. ನೋಡಿ, ದಿಸ್ ದ ಸ್ಟಡಿ ಏರಿಯಾ. ಈಗಾಗಲೇ ಸ್ಟಡಿ ಏರಿಯಾಗೆ ಏನೇನು ಬೇಕು ಎಲ್ಲ ಮಾಡಿದ್ದಾರೆ. ಮಾಲ್ ಆಫ್ ಮೈಸೂರು ತೋರಿಸ್ತೀನಿ. ದ ಫುಲ್ ವ್ಯೂ ಆಫ್ ಚಾಮುಂಡಿ ಹಿಲ್ ನೋಡಿ. ದ ಫುಲ್ ವ್ಯೂ ಆಫ್ ಚಾಮುಂಡಿ ಹಿಲ್ಲು, ಊಟಿ ರೋಡು, ಅದ್ರ ಮುಂಭಾಗದಲ್ಲಿ ಕಾಣ್ತಾ ಇರೋಂಥ ಮಾಲ್ ಆಫ್ ಮೈಸೂರು. ಇದೇನು ನಿಮಗೆ ಗ್ರೀನ್ರಿ ಇದೆ, ಇದು ಲೈಫ್ ಟೈಮಲ್ಲಿ ಹೀಗೆ ಇರುತ್ತೆ. ಯಾಕಂದರೆ ಅದಿರೋದು ಒಂದು ಗಾಲ್ಫ್ ಕ್ಲೋರ್ಸು, ಇನ್ನೊಂದು ಪಕ್ಕದಲ್ಲೇ ಇರುವಂಥ
ರೇಸ್ ಕೋರ್ಸ್ ಇದೆ, ಗಾಲ್ಫ್ ಕೋರ್ಸ್ ಮೈಸೂರು ಜಯಚಾಮರಾಜೇಂದ್ರ ಗಾಲ್ಫ್ ಕೋರ್ಸು ಅದು ಪಕ್ಕದಲ್ಲಿರುವಂಥದ್ದು ಮಾಲ್ ಆಫ್ ಮೈಸೂರು. ಸೊ ಸ್ಟಡಿ ಯೂನಿಟ್ ನೀವು ಆಫೀಸ್ ಸ್ಪೇಸ್, ಮನೆಯಿಂದನೇ ವರ್ಕ್ ಫ್ರಮ್ ಹೋಮ್ ಇರ್ತೀರಿ, ಮನೆಯಿಂದನೇ ವರ್ಕ್ ಮಾಡುವಂತಹ ಕೆಲಸಗಳಿರುತ್ತೆ. ಸೊ ಪೀಸ್ಫುಲ್ ಆಗಿ ಕಾಮ್ ಆಗಿ ವಿತ್ ಬ್ಯೂಟಿಫುಲ್ ವ್ಯೂ ಆಫ್ ಮೈಸೂರು ನೋಡ್ಬೋದು. ದಿಸ್ ಇಸ್ ದಿ, ನಾನು ಯಾಕೆ ಇದನ್ನು ತೋರಿಸಿದೆ ಫಸ್ಟ್ ಹಿಂದೆ, ವಾಟ್ ಐ ಲೈಕ್ ದ ಮೋಸ್ಟ್ ಅಂದರೆ ಆ ವ್ಯೂ ಮತ್ತು ಆಫೀಸ್ ಸ್ಪೇಸ್. ಕಮ್, ಈಗ ನಾನು ತೋರಿಸ್ತಾ ಇರೋಂಥದ್ದು ರೂಮ್ ನಂಬರ್ 1 ವಿಚ್ ಹ್ಯಾಸ್ ಅ ವುಡನ್ ಫ್ಲೋರಿಂಗ್. ಬನ್ನಿ. ಸೊ ದಿಸ್ ಆಲ್ಸೋ ಹ್ಯಾಸ್ ಅ ಬಾಲ್ಕನಿ, ಎಲ್ಲದಕ್ಕೂ ಬಾಲ್ಕನಿ ಇದೆ. ಎಲ್ಲ ಕಡೆಯಿಂದ ನೀವು ಚಾಮುಂಡಿ ಹಿಲ್ ವ್ಯೂ ನೋಡ್ಬೋದು. ದ ವ್ಯೂ, ಇದು ಬಾಲ್ಕನಿ, ಎಂಟ್ರೆನ್ಸ್ ಆಫ್ ದ ಪ್ರಾಪರ್ಟಿ ನೋಡಿ, ಎಂಟ್ರೆನ್ಸ್ ಅದೇ ಎಂಟ್ರೆನ್ಸು, ಅದೇ ನಂಜನಗೂಡು ರೋಡು, ಮಾಲ್ ಆಫ್ ಮೈಸೂರು ಪಕ್ಕದಲ್ಲೇ ಇರುವಂತಹ ಮೈಸೂರು ಪ್ಯಾಲೇಸ್. ಹಾರ್ಡ್ಲಿ ಅಬೌಟ್ 1 ಕಿಲೋಮೀಟರ್ಲಿಂದ ನೀವು ನೋಡ್ತಾ ಇರುವಂಥದ್ದು. ದಿಸ್ ಇಸ್ ದ ಪ್ರಾಪರ್ಟಿ ವಿಚ್ ಇಸ್ ಅಟ್ ದಿ ಹಾರ್ಟ್ ಆಫ್ ದ ಸಿಟಿ. ದಿಸ್ ಕಮ್ಸ್ ವಿತ್ ಅ ವಾಕ್ ಇನ್ ವಾರ್ಡ್ರೋಬ್. ಬನ್ನಿ, ದಿಸ್ ದ ವಾಕ್ ಇನ್ ವಾರ್ಡ್ರೋಬ್ ವಿತ್ ದಿ ಅಟ್ಯಾಚ್ ಬಾತ್ರೂಮ್. ಎರಡು ಕಡೆನೂ, ಇಲ್ಲೂ ವಾಕ್ ಇನ್ ವಾರ್ಡ್ರೋಬ್ಗೆ ಈ ಕಡೆ ವಾರ್ಡ್ರೋಬ್ ಇದೆ, ಈ ಕಡೆ ವಾರ್ಡ್ರೋಬ್ ಇದೆ. ಹೈ ಅಂಡ್ ಫುಲ್ ಕ್ಲಾಸಿ ಸೂಪರ್ ಆಗಿರುವಂಥದ್ದು. ಸೊ ದಿಸ್ ಇಸ್ ವಿತ್ ದಿ ಅಟ್ಯಾಚ್ ಬಾತ್ರೂಮ್. ದ ಅಟ್ಯಾಚ್ ಬಾತ್ರೂಮ್ ಇದೆ ವಿತ್ ವಾಕ್ ಇನ್ ವಾರ್ಡ್ರೋಬ್ ವಿತ್ ದಿ ಅಟ್ಯಾಚ್ ಬಾತ್ರೂಮ್. ಸೊ 2 ರೂಮ್ಗಳನ್ನ ನಾನು ಈಗಾಗಲೇ ತೋರಿಸಿದ್ದೀನಿ. ಒಂದು ಇಸ್ ಯರ್ ಸ್ಟಡಿ ಏರಿಯಾ ಅಂಡ್ ದಿ ಮಾಸ್ಟರ್ ಬೆಡ್ರೂಮ್ ನಂಬರ್ 1. ಸ್ಟಡಿ ಏರಿಯಾ ನೋಡಿದ್ರಿ ವಿಚ್ ಹ್ಯಾಸ್ ಅ ಬಾಲ್ಕನಿ ಹಿಯರ್. 1, 2, 3 ಬಾಲ್ಕನಿ ತೋರಿಸಿದ್ರಿ, 3 ರೂಮ್ಗಳನ್ನ ತೋರಿಸಿದ್ರಿ. ಒಂದು ಕಾಮನ್ ವಾಶ್ರೂಮ್ ಇಲ್ಲಿ. ದಿಸ್ ದಿ ಕಾಮನ್ ವಾಶ್ರೂಮ್. ಯೂಶಲಿ 2 or 3 ಬೆಡ್ರೂಮ್ ಅಪಾರ್ಟ್ಮೆಂಟ್ಲಿ ಕಾಮನ್ ವಾಶ್ರೂಮ್ ಇರಲ್ಲ. ಎಂಟೈರ್ ಮನೆಗೆ ಯಾರೇ ಗೆಸ್ಟ್ ಬಂದರು ಅಥವಾ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಬಂದರು, ಯೂಶಲಿ ವಾಟ್ ಹ್ಯಾಪನ್ಸ್ ಇಸ್ ಯಾವ ಥರ ಒಂದು ರೂಮಲ್ಲಿರುವಂತಹ ಬಾತ್ರೂಮ್ ಒಳಗೆ ಹೋಗಬೇಕಾಗುತ್ತೆ ಟು ಯೂಸ್ ಇಟ್. ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ವೆರಿ ವೆಲ್ ಡನ್. ಓಕೆ, ದೇ ಹ್ಯಾವ್ ಅ ಕಾಮನ್ ವಾಶ್ರೂಮ್. ಈಗ 1, 2 ಆಯಿತು ರೂಮ್ಗಳಾಯಿತು, 3 ಬಾಲ್ಕನಿ ತೋರಿಸಿ. ಸೊ ಒಂದು ಹಾಲಲ್ಲಿದೆ, 2 ರೂಮಲ್ಲಿದೆ. ದಿಸ್ ಇಸ್ ಅನದರ್ ಸೂಪರ್ ಮಾಸ್ಟರ್ ಬೆಡ್ರೂಮ್ ಅಂತಲೇ ಹೇಳ್ತೀನಿ. ಒಂದು ಸೈಡಲ್ಲಿ ಫುಲ್ಲು ವಾರ್ಡ್ರೋಬ್ಸ್ ಇದೆ. ಯು ಕ್ಯಾನ್ ಸಿ ದಿಸ್ ಬ್ಯೂಟಿಫುಲ್ ಪೇಂಟಿಂಗು ವಿತ್ ಬೆಡ್ ವಿತ್ ಅಟ್ಯಾಚ್ ಬಾತ್ರೂಮು, ಪ್ಲಸ್ ಅಟ್ಯಾಚ್ ಬಾತ್ರೂಮ್ ನೋಡ್ಬೋದಿದೆ. ಓಕೆ, ದಿಸ್ ಇಸ್ ಅಟ್ಯಾಚ್ ಬಾತ್ರೂಮ್. ಓಕೆ, ಇದಕ್ಕೂ ಬಾಲ್ಕನಿ ಇದೆ. ಸೊ ವಾಟ್ ಐಮ್ ಟ್ರೈನ್ ಟು ಟೆಲ್, ಈಗ ನೀವಾಗಲೇ 1, 2, 3 ಬಾಲ್ಕನಿ, 3 ರೂಮ್ ನೋಡಿದ್ರಿ. ಸೊ 3ರಲ್ಲೂ ಸಹ ದೇ ಹ್ಯಾವ್ ಬಾಲ್ಕನೀಸ್ ವಿತ್ ಅಟ್ಯಾಚ್ ಬಾತ್ರೂಮ್ಸ್. ಸೊ ವಾಟ್ ಐಮ್ ಟ್ರೈನ್ ಟು ಟೆಲ್ ಅಂತಂದರೆ, ದಿಸ್ ಇಸ್ ಅ ಫುಲ್ಲಿ ಫರ್ನಿಶ್ಡ್ ಅಪಾರ್ಟ್ಮೆಂಟ್. ವಾಟ್ ಯು ಸಿ ಇಸ್ ವಾಟ್ ಯು ಗೆಟ್. ಯು ಗೆಟ್ TV, ಯು ಗೆಟ್ ಬೆಡ್, ಯು ಗೆಟ್ ಕಾಟ್, ವಾರ್ಡ್ರೋಬ್ಸ್, and you get everything what you see. Whatever you see is up for sale, including everything. So now I am entering part 1 ತೋರಿಸ್ದೆ, ರೂಮು, ಹಾಲು. ಐ ಹವ್ ಶೋನ್ 3 ರೂಮ್ಸ್. ಈಗ ಪಾರ್ಟ್ ನಂಬರ್ B ನೋಡೋಣ. ಪೂಜಾ ರೂಮು, ಪಕ್ಕದಲ್ಲಿರುವಂತಹ ಡೈನಿಂಗ್ ಏರಿಯಾ, ಕಿಚನ್ ಏರಿಯಾ, ಯುಟಿಲಿಟಿ ಸ್ಪೇಸು, ಇನ್ನೊಂದು ಬಾಲ್ಕನಿ. ಸೊ ಐಲ್ ಶೋ ಯು ದಿಸ್. ಓಪನ್ ಸ್ಪೇಸ್ ಇದೆ, ಇದನ್ನು ಸಹ ನೀವು ಓಪನ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಇಲ್ಲೇ ಡೈನಿಂಗ್ ಏರಿಯಾ ಪಕ್ಕದಲ್ಲೇ ಸಿ, ಇದನ್ನು ಸಹ ವೆಂಟಿಲೇಷನ್ ಪಾಯಿಂಟ್ ಆಫ್ ವ್ಯೂ, ಗಾಳಿ ಮತ್ತು ಬೆಳಕಿಗೆ ಬಹಳ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಮತ್ತು ಇದನ್ನು ಏನು ಇದರ ಕರೆಂಟ್ ಮಾಲೀಕರೇನಿದ್ದಾರೆ, ಕರೆಂಟ್ ಓನರ್ ಏನಿದ್ದಾರೆ, ಇದನ್ನು ಬಹಳ ಚೆನ್ನಾಗಿ ಕಟ್ಟಿರುವಂಥದ್ದನ್ನು ಬಹಳ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ದ ಪ್ಲೇಸಿಂಗ್ ಆಫ್ ದ ಡೈನಿಂಗ್ ಏರಿಯಾ, ದ ಪೂಜಾ ಆ್ಯಂಡ್ ದಿ ಹಾಲ್ ಆರ್ ದ ಲಿವಿಂಗ್ ಸ್ಪೇಸ್. ನಾನಿವಾಗ ವೆಸ್ಟಿಂದ ಎಂಟ್ರ್ ಆದೆ. ವಾಟ್ ಐಮ್ ಶೋಯಿಂಗ್ ಇಸ್ ದ ಪೂಜಾ ರೂಮು. ನೀವು ನೋಡ್ಬೋದು, ಇಬ್ಬರು ಒಳಗೆ ಕೂತು ಈಸಿಯಾಗಿ ಪೂಜೆ ಮಾಡುವಷ್ಟು ಜಾಗ ಇರುವಂತಹ ಪೂಜಾ ರೂಮು. ಎಂಟೈರ್ ದಿಸ್ ಯೂನಿಟ್ ಇಸ್ ಮೇಡ್ ಅಪ್ ಆಫ್ ಟೀಕ್. ನೋಡ್ಬೋದು, ಹಿಂದ್ಗಡೆ ಮಾರ್ಬಲ್ ಫಿನಿಶ್ ಇದೆ. ಪೂಜಾ ರೂಮ್ದು ಪೀಠ ಅಂತ ಏನು ಹೇಳ್ತೀವಿ, ದೇವ್ರು ನಾವು ಯಾವ್ದ್ರ ಮೇಲೆ ಇಟ್ಟಿದ್ದೀವಿ, ಅದು ಸಹ ಅಷ್ಟೇ ಮಾರ್ಬಲ್ ಫ್ಲೋರಿಂಗಲ್ಲಿ ಇರುವಂಥದ್ದು. ಮತ್ತು ಇದು ಸಿಂಗಲ್ ಪೀಸ್ ಮಾರ್ಬಲ್, ಬ್ಲ್ಯಾಕ್ ಕಲರ್ ಸಿಂಗಲ್ ಪೀಸ್ ಮಾರ್ಬಲ್, ಹೈ ಎಂಡ್ ಮಾರ್ಬಲ್, ಒಂದು ಸಿಂಗಲ್ ಪೀಸ್, ಸಿಂಗಲ್ ಕಟ್ ಮಾರ್ಬಲ್ ಅಂತ ಹೇಳ್ತೀವಿ ಅದನ್ನು. ಈಗ ಐ ವಿಲ್ ಶೋ ಯು ದಿ ಕಿಚನ್ ಏರಿಯಾ. ಮಾರ್ವಲಸ್, ವೆರಿ ಬ್ಯೂಟಿಫುಲ್, ಎಲಿಗೆಂಟ್ ಅಂತ ಹೇಳ್ತಾರಲ್ಲ, ದಟ್ ಇಸ್ ವಾಟ್ ಇಟ್ ಇಸ್. ಎಂಟೈರ್ ದಿಸ್ ಪೋರ್ಷನ್ ಇಸ್ ಮಾಡ್ಯುಲರ್. ಓಕೆ, ವಿತ್ ಚಿಮ್ನಿ ಪಕ್ಕದಲ್ಲೇ ಒಂದು ಕಿಚನ್ನಲ್ಲಿ ಎಂದ ಯೂಶಲಿ ದಿಸ್ ಒನ್ ಆಫ್ ದೋಸ್ ಪಾಯಿಂಟ್ಸ್ ವಾಟ್ ವಿ ಮಿಸ್ ಇನ್ ಅ ಡೈನಿಂಗ್ ಏರಿಯಾ. ಯೂಶಲಿ ಅಪಾರ್ಟ್ಮೆಂಟ್ಗಳಲ್ಲಿ ಏನಾಗುತ್ತೆ ಅಂದರೆ ಕಾಮನ್ ವಾಲ್ಸ್ಗಳು ಒಂದು ಕಡೆ ಎಲ್ಲ ಒಂದು ಕಡೆ ಇದ್ದೇ ಇರುತ್ತೆ. ಅವಾಗ ಏನಾಗುತ್ತೆ ಅಂತಂದರೆ ವೆಂಟಿಲೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಚಿಮ್ನಿ ಇದ್ರೂ ಸಹ ಆಲ್ ಟೈಮ್ ಚಿಮ್ನಿ ಯೂಸ್ ಮಾಡೋಕ್ಕಾಗಲ್ಲ. ಪಕ್ಕದಲ್ಲೇ ಅದಕ್ಕೋಸ್ಕರ ಒಂದು ಕಿಟಕಿ ಇದೆ. ಅದ್ರ ಪಕ್ಕದಲ್ಲೇ ನೋಡ್ಬೋದು ಡಬಲ್, ಒಂದು ವೆಟ್ ಏರಿಯಾ, ಒಂದು ಡ್ರೈ ಏರಿಯಾಗೆ ವೆಸಲ್ಸ್ನ ಫುಲ್ ಸೈಜ್ ಸ್ಟೋರೇಜ್ ಯೂನಿಟ್ಟು. ಒಂದು ಕಡೆ ರೆಫ್ರಿಜರೇಟರ್ ಇದೆ, ಒಂದು ಕಡೆ ಸ್ಟೋರೇಜ್ ಸ್ಪೇಸ್ ಇದೆ, ಮೈಕ್ರೋವೇವ್ ಓವನ್ ಸ್ಪೇಸ್ ಇದೆ, ಅದ್ರ ಕೆಳಗೂ ಸ್ಟೋರೇಜ್ ಸ್ಪೇಸ್ ಇದೆ. ಓಪನ್ ಸ್ಟೋರೇಜ್ ಫಾರ್ ಮಿಕ್ಸರ್ಗಳಿರ್ಬೋದು, ಗ್ರೈಂಡರ್ ಇರ್ಬೋದು, ಅದನ್ನ ಇಟ್ಕೊಳ್ಳೋಕೆ ಒಂದು ಸ್ಪೇಸ್ ಕೊಟ್ಟಿದ್ದಾರೆ. ಪ್ಲಸ್ ಬನ್ನಿ, ದಿಸ್ ಇಸ್ ದಿ
ನಾನು ಆಗಲೇ ಈ ವಿಡಿಯೋದಲ್ಲಿ ಹೇಳಿದಂತೆ ದಿಸ್ ಇಸ್ ದ ಸರ್ವೆಂಟ್ ರೂಮ್, ಅಥವಾ ಇದನ್ನೂ ಸಹ ನೀವು ಒಂದು ಸ್ಮಾಲ್ ಗೆಸ್ಟ್ ರೂಮ್ ಥರ ಯೂಸ್ ಮಾಡಬೇಕು ಅಂದರೆ ಮಾಡ್ಕೋಬೋದು. ಇವ್ರೇನು ಮಾಡಿದ್ದಾರೆ, ಒಂದು ಡಿಶ್ ವಾಷರ್ ಇಟ್ಟಿದ್ದಾರೆ, ವಾಷಿಂಗ್ ಮಿಷಿನ್ ಇಟ್ಟಿದ್ದಾರೆ, ಸ್ಟೋರೇಜ್ ಸ್ಪೇಸ್ ಮಾಡ್ಕೊಂಡಿದ್ದರಿಂದ ಇವರು ಸ್ಟೋರೇಜ್ ಯೂನಿಟ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ದಿಸ್ ಕಂಪ್ಲೀಟ್ಸ್ ದಿ ಟೂರ್ ಆಫ್ ದ ಹೌಸ್ ವೆರಿನ್ ಐ ಹ್ಯಾವ್ ಶೋನ್ ಯು ಇಟ್ ಇಸ್ ಆಲ್ಮೋಸ್ಟ್ ಯು ಕ್ಯಾನ್ ಟೆಲ್ ಇಟ್ ಇಸ್ 5 ಬೆಡ್ರೂಮ್ ಇರುವಂತಹ ಮೈಸೂರಿನ ಮಧ್ಯಭಾಗದಲ್ಲಿ, ಅಂದರೆ ಮೈಸೂರು ಸಿಟಿ ಸೆಂಟ್ರಲ್ಲಿ ಇರುವಂಥದ್ದು. ಜಸ್ಟ್ ರೀಕ್ಯಾಪ್ ಆಫ್ ದಿಸ್ ಪ್ರಾಪರ್ಟಿ ವಾಟ್ ಐ ಹ್ಯಾವ್ ಶೋನ್ ಯು. ಮೈಸೂರಲ್ಲಿರುವಂತಹ, ನಾನಿವಾಗ ಮಧ್ಯಭಾಗದಲ್ಲೇ ಇರುವಂತಹ ಸರಿಸುಮಾರು 300 ಅಪಾರ್ಟ್ಮೆಂಟ್ಗಳಿರುವಂತಹ ಒಂದು ಅಪಾರ್ಟ್ಮೆಂಟ್ 5th ಫ್ಲೋರ್ ಇರುವಂತಹ ಫುಲ್ಲಿ ಫರ್ನಿಶ್ಡ್ ಅಪಾರ್ಟ್ಮೆಂಟ್ಲಿದೆ. ದಿಸ್ ಇಸ್ ದಿ ಲಾಸ್ಟ್ ರೂಮ್ ನಂಬರ್ 5 ಅಂತ ಹೇಳ್ಬೋದು ಇದನ್ನ. ಸೊ ಬನ್ನಿ, ದಿಸ್ ಆಲ್ಸೋ ಹ್ಯಾಸ್ ಅ ಬಾಲ್ಕನಿ. ಇದು ಒಂದು ಬೆಡ್ರೂಮು, ಕಿಡ್ಸ್ ಬೆಡ್ರೂಮ್ ಆಗಿ ಇವ್ರು ಮಾಡ್ಕೊಂಡಿದ್ದಾರೆ. ಮನೇಲಿರುವಂತಹ ಮಕ್ಳಿಗೆ ಯೂಸ್ ಆಗಲಿ ಅಂತ ಮಾಡ್ಕೊಂಡಿರುವಂಥ ಬೆಡ್ರೂಮ್. ಇಲ್ಲೂ ಸಹ ನೀವು ಮಾಸ್ಟರ್ ಕಿಂಗ್ ಸೈಜ್ ಬೆಡ್ ಹಾಕ್ತೀರಾ, ಅಲ್ಟ್ರಾ ಕಿಂಗ್ ಸೈಜ್ ಬೆಡ್ ಹಾಕ್ತೀರಾ, ಲಕ್ಸುರಿಯಸ್ ಕಿಂಗ್ ಸೈಜ್ ಬೆಡ್ ಹಾಕ್ತೀರಾ, ಹಾಕೋಬಹುದು. ಒಂದು ಕಡೆ ಸ್ಟೋರೇಜ್ ಸ್ಪೇಸ್ ಇದೆ, ಇನ್ನೊಂದು ಕಡೆ ಅಗೇನ್ ಐ ಆಮ್ ಶೋಯಿಂಗ್ ಯು ದಿ ಬಾಲ್ಕನಿ. ಬನ್ನಿ, ದಿಸ್ ಇಸ್ ಆಲ್ಸೋ ಆ ಬಾಲ್ಕನಿ. ಇವರಲ್ಲಿ ಬಟ್ಟೆ ಈಗ ಒಣಗಾಕೊಂಡಿದ್ದಾರೆ, ಬಾಲ್ಕನಿ ಏರಿಯಾ. ಸೊ ವಾಟ್ ಐವ್ ಶೋನ್ ಇಸ್ 1 2 3 4 ಬಾಲ್ಕನೀಸ್ ಇದೆ, 5 ಬೆಡ್ರೂಮ್ ಇದೆ. ಈ ಬೆಡ್ರೂಮ್ಗೂ ಸಹ ಒಂದು ಅಟ್ಯಾಚ್ ಬಾತ್ರೂಮ್ ಇದೆ, ಅಟ್ಯಾಚ್ ವಾಶ್ರೂಮ್ ಇರೋದು. ಸೊ ವಿಚ್ ಎವರ್ ಬಾತ್ರೂಮ್ ಯು ಎಂಟರ್ ದೇರ್ ಇಸ್ ಅ ವಾಶ್ರೂಮ್ ಅಟ್ಯಾಚ್ ಟು ಇಟ್. ಸೊ ಕಾಮನ್ ಆಗಿ ನಿಮ್ಮ ಮನೇಲಿ ಯಾರ ಗೆಸ್ಟ್ ಫ್ಯಾಮಿಲಿ ಫ್ರೆಂಡ್ಸು ಬಂದಾಗ ಕಾಮನ್ ಪ್ರಾಬ್ಲಮ್ ಏನಾಗುತ್ತೆ, 2 ಬೆಡ್ರೂಮ್ ಅಥವಾ 3 ಬೆಡ್ರೂಮ್ ಇದ್ದಾಗ ಮೂರನೇದರಲ್ಲಿ ಯೂಶಲಿ ವಾಶ್ರೂಮ್ಗಳಿರಲ್ಲ. ಸೊ ಇದರಲ್ಲಿ ನೀವು ಯಾವುದೇ ರೂಮಲ್ಲಿ ಎಂಟರ್ ಆದರೂ ಸಹ ವಾಶ್ರೂಮ್ ಇದೆ. ಸೊ ಟೆಕ್ನಿಕಲಿ ಟು ಬಿ ವೆರಿ ಕ್ಲಿಯರ್ ಐ ಟೆಲ್ ಯು ದಿಸ್ ಇಸ್ ಅ 5 BHK ಅಪಾರ್ಟ್ಮೆಂಟ್. ವಾಟ್ ಯು ಸಿ ಇಸ್ ವಾಟ್ ಯು ಗೆಟ್, ಅ ಟೋಟ್ಲಿ ಫರ್ನಿಶ್ಡ್ ಅಪಾರ್ಟ್ಮೆಂಟ್. ರೈಟ್ ನೌ ಐ ಆಮ್ ಅಟ್ ಮೈಸೂರು ಸಿಟಿ ಸೆಂಟ್ರಲ್ ಇರುವಂತಹ ಬ್ರಿಗೇಡ್ ಮೌಂಟೇನ್ ವ್ಯೂ ಇರುವಂತಹ ಸರಿಸುಮಾರು 2300 ಸ್ಕ್ವೇರ್ ಫೀಟ್, 2300 ಸ್ಕ್ವೇರ್ ಫೀಟ್ ಟೋಟಲ್ ಬಿಲ್ಟಪ್ ಏರಿಯಾ, ಅಂದರೆ ಕಾರ್ಪೆಟ್ ಏರಿಯಾ, ಯೂಸಬಲ್ ಏರಿಯಾ ಇರುವಂಥದ್ದು. ಟೋಟಲ್ ಏರಿಯಾ 2750 ಸ್ಕ್ವೇರ್ ಫೀಟ್. ಜಸ್ಟ್ ರೀಕ್ಯಾಪ್ ವಾಟ್ ಆರ್ ದ ಅಮ್ಯುನಿಟೀಸ್ ಮತ್ತು ಲೊಕೇಶನ್ ಆಫ್ ದಿಸ್ ಪ್ರಾಪರ್ಟಿ. ಮೈಸೂರು ಪ್ಯಾಲೇಸಿಂದ ಸರಿಸುಮಾರು 1 ಕಿಲೋಮೀಟರ್ ಇರುವಂಥದ್ದು. ಒಂದು ಭಾಗದಲ್ಲಿ ಮಾಲ್ ಆಫ್ ಮೈಸೂರು ಇದೆ, ರೇಸ್ ಕೋರ್ಸ್ ಇದೆ, ಗಾಲ್ಫ್ ಕ್ಲಬ್ ಇದೆ. JS ಹಾಸ್ಪಿಟಲಿಂದ ಜಸ್ಟ್ ಅಬೌಟ್ 500 ಮೀಟರ್ಸಲ್ಲೇ ಇರುವಂತಹ ಎಲ್ಲ ಅಮ್ಯುನಿಟೀಸ್, ಜಿಮ್ಮು, ಆಂಫಿ ಥಿಯೇಟ್ರು, ಸ್ವಿಮ್ಮಿಂಗ್ ಪೂಲು, ಆಮೇಲೆ ಕ್ಲಬ್ಬು, ಪ್ಲಸ್ ಎಂಟೈರ್ ಏರಿಯಾ ಏನು ಹೇಳಿದೆ ಸರಿಸುಮಾರು 5 ಎಕರೆಲಿ ಕಟ್ಟಿರುವಂತಹ ಈ ಅಪಾರ್ಟ್ಮೆಂಟು ಒನ್ ಆಫ್ ದ ವೆರಿ ವೆಲ್ ನೋನ್ ಬಿಲ್ಡರ್ಸ್ ಆಫ್ ಇಂಡಿಯಾ ಅಂತಲೇ ಹೇಳಬೇಕು. ಬ್ರಿಗೇಡ್ ಅವ್ರದ್ದು ಪ್ಯಾನ್ ಇಂಡಿಯಾ ಪ್ರೆಸೆನ್ಸ್ ಇದೆ. ಸೊ ಅವ್ರು ಕಟ್ಟಿರುವಂತಹ 2019 ಕನ್ಸ್ಟ್ರಕ್ಷನ್ ಮುಗಿದು ಇವರು ಇವಾಗ ಇರುವಂತಹ ಕರೆಂಟ್ ಮಾಲೀಕರು ಕೊಂಡುಕೊಂಡಿರುವಂಥದ್ದು. ಈ ವಿಡಿಯೋ ನೋಡ್ತಾ ಇದ್ದು, ಅಂಡ್ ಇಫ್ ಯು ಆರ್ ಥಿಂಕಿಂಗ್ ಟು ಬೈ ಅ ಸೂಪರ್ ಲಕ್ಸುರಿ ಅಪಾರ್ಟ್ಮೆಂಟ್ ವಿಚ್ ಇಸ್ ರೆಡಿ ಟು ಮೂವ್ ಇನ್ ಅಂಡ್ ಯು ಡು ನಾಟ್ ಹ್ಯಾವ್ ಟು ಡೂ ಎನಿಥಿಂಗ್, ಇಟ್ ಈಸ್ ರೆಡಿ. ಇಟ್ಸ್ ಲೈಕ್ plug and play kind of an apartment wherein you have sofa, wardrobe, modular kitchen, TV cabinets. So you don't have to buy anything. What you see is what you get. So winding off this from Mysore, this is Supreet here. I'll see you again with another beautiful property, another place of Mysore. Thanks for watching this video. We'll be back again. Bye-bye.